ಬನ್ನಿ. ಆಯ್ತಮ್ಮ ಆಯ್ತಮ್ಮ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಣ್ಣ ಅಣ್ಣ ಇವರೇ ನಮ್ಮಣ್ಣ. ನಮಸ್ಕಾರ. 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 ಕೂತ್ಕೊಳ್ಳಿ. ನೀವು ನಮ್ಮನೇಲಿ ಕೆಲಸ ಮಾಡ್ದವ್ರಲ್ವಾ? ಏನು ನಿಮ್ಮನೇಲಿ ಕೆಲಸ ಮಾಡಿದಾರಾ? ಹೌದು, ನಮ್ಮನೇಲಿ ಕೆಲಸ ಮಾಡಿದ್ರು. ಅಣ್ಣ ಏನ್ ಹೇಳ್ತಿದಾರಣ್ಣ ಇವರು? ಹೌದಮ್ಮ, ಅವ್ರು ಹೇಳ್ತಿರೋದು ನಿಜ. ಅಣ್ಣ ನೀನು ಪ್ರಕಾಶ್ ಮಾತಾಡೋದನ್ನ ನೋಡಿ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇರ್ಬೋದು ಅಂತ ಅನುಮಾನ ಪಟ್ಟು ನಂದೀಶ್ ನನಗೆ ಹೇಳ್ದೆ. ಅದಕ್ಕೆ ನಾನು ಒಂದ್ ವೇಳೆ ನೀ ಆ ಹುಡುಗನ ಇಷ್ಟಪಟ್ಟಿದ್ರೆ ಆ ಹುಡುಗ ಹೇಗಿರ್ಬೋದು, ಅವ್ರ ಮನತನ ಹೇಗಿರ್ಬೋದು ಅಂತ ತಿಳ್ಕೊಳ್ಳೋಕೋಸ್ಕರ ಅವ್ರ ಮನೆ ಕೆಲಸನ ಸೇರ್ಕೊಂಡೆ. ತಂಗಿ ಬಾಳ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ಅಣ್ಣ, ಅಣ್ಣಗೆ ಇಷ್ಟ ಆದ್ರೇನೆ ಮದ್ವೆ ಆಗ್ತೀನಿ, ಅಣ್ಣನ ಸಂತೋಷನೇ ನನ್ನ ಸಂತೋಷ ಅಂತ ಹೇಳ್ಕೊಳ್ಳೋ ತಂಗಿ ನಿಮ್ಮಿಬ್ಬರು ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಿದೆ. ಈ ಊರಿಗೆ ಬಂದು ನಿಮ್ ಹೆಸರೇಳಿ ನಿಮ್ ಮನೆ ಎಲ್ಲಿದೆ ಅಂತ ಕೇಳಿದ ತಕ್ಷಣನೇ ಜನ ಎದ್ ನಿಂತು ಕೈ ಮುಗಿದು ದಾರಿ ತೋರ್ಸಿದ್ರಲ್ಲ, ಆಗ್ಲೇ ಗೊತ್ತಾಯ್ತು ನಿಮ್ ಮನೆತನ ಎಂಥದ್ದು ಅಂತ. ಹೆಣ್ಣಿಗೊಂದು ಗಂಟಾಕಿ ಮನೆಯಿಂದ ಆಚೆ ಹೋದ್ರೂ ಸಾಕು ಅನ್ನೋ ಈ ಕಾಲದಲ್ಲಿ ತನ್ನ ತಂಗಿ ಬಾಳಿ ಬದುಕೋ ಮನೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಮನೇಲೇ ಕೆಲ್ಸಕ್ಕೆ ಸೇರ್ಕೊಂಡು ಕಸ ಗುಡಿಸಿ ಬಟ್ಟೆ ಒಗೆದು ಆ ಮನೆತನದ ಬಗ್ಗೆ ತಿಳ್ಕೊಳ್ಳೋ ಒಬ್ಬ ಅಣ್ಣ ಇದ್ದಾನೆ ಅಂದ್ರೆ ನಿಜವಾಗ್ಲೂ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ. ಇವಳು ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಪ್ರಾಣ. ನಮ್ಮೆಲ್ರಿಗೂ ನಿಮ್ ತಂಗಿ ಲಕ್ಷ್ಮಿ ತುಂಬಾ ಹಿಡ್ಸಿದಾಳೆ. ನಿಮ್ಮಿಷ್ಟ ಏನು ಅಂತ ಹೇಳಿದ್ರೆ? ತುಂಬಾ ಸಂತೋಷ. ನಮ್ಮ ಅಜ್ಜನ ಹತ್ರ ಮಾತಾಡಿ ಆದಷ್ಟು ಬೇಗ ವಿಷಯನ ತಿಳಿಸ್ತೀವಿ. ನಮಸ್ಕಾರ. ಅಜ್ಜ, ಅಜ್ಜ ಬಂದೆ ಬುದ್ಧಿ. ಅಜ್ಜ ಎಲ್ಲಿ? ಅಜ್ಜ ಕೆರೆ ಹತ್ರ ಹೋಗಿದಾರೆ ಬುದ್ಧಿ. ಕೆರೆ ಹತ್ರ? ಅದೇನೋ ಪೂಜೆ ಅಂತ ಬೆಳಿಗ್ಗೆನೆ ಹೋದ್ರು. ಶಿವು, ಏನಿದಲ್ಲ? ಅವತ್ತು ನಿಮ್ಮನ್ನ ಶಾಲೆಗೆ ಕಳಿಸಿದ್ಮ್ಯಾಗೆ ಕ್ವಾರಿ ಪೂಜೆ ಮುಗಿಸ್ಕೊಂಡು ರಸ್ತೆಯಾಗೆ ಬರ್ತಾ ಇದ್ದ. ದೇವ್ರು ಕರ್ಕೊಂಡ್ಬಿಡ್ತಾ ಇದ್ದಾನೆ. ನೀವು ನನಗೊಂದು ಮಾತು ಕೊಡ್ಬೇಕು. ಮಕ್ಕಳು ಹುಟ್ಟಿದ್ರೆ ತಂದೆ ತಾಯಿಗಳಿಗೆ ಗಂಡಾಂತರ ಅಂತ ಇಡೀ ಊರ್ ಜನಕ್ಕೆ ಗೊತ್ತು. ಹೊಟ್ಟೆ ಹುಟ್ಟಿದ ಮಕ್ಕಳೇ ತಂದೆ ತಾಯಿಗಳನ್ನ ಕಿತ್ಕೊಂಡ್ಬಿಟ್ರು ಅಂತ ಅವ್ರ ಕಲಕ ಬರಬಾರ್ದು. ಅವ್ರ ಕಣ್ಣಲ್ಲಿ ನೀರ್ ಬರಬಾರ್ದು. ಅದಕ್ಕೆ ನಾವು ಸತ್ತಿಲ್ಲ, ತೀರ್ಥಯಾತ್ರೆಗೆ ಹೋಗಿದ್ದೀವಿ ಅಂತ ಒಂದ್ ಸುಳ್ಳು ಹೇಳ್ಬಿಡು ಮುದ್ದಯ್ಯ. ಅವನ್ ತಂಗಿನ ಅವನ್ ಚೆನ್ನಾಗಿ ನೋಡ್ಕೋಬೇಕು ಮುದ್ದಯ್ಯ. ಇನ್ ಮುಂದೆ ಮಕ್ಕಳ ಜವಾಬ್ದಾರಿ ಅಲ್ಲ ನಿಮ್ದು. ನೀವೇ ಅವ್ರಿಗೆ ತಂದೆ ತಾಯಿ.
ಅವತ್ತಿನಿಂದ ಇವತ್ತಿನ ಗಂಟ ಈ ಸತ್ಯ ನಿಮ್ಗೆ ಗೊತ್ತಾಗಬಾರ್ದು ಅಂತ ಗುಟ್ಟಾಗಿ ನಿಮ್ ತಂದೆ ತಾಯಿ ಕರ್ಮಗಳನ್ನ ನಾನೇ ಮಾಡ್ಕೊಂಬಂದೆ. ಮಕ್ಕಳಾದ್ರೆ ಅವರಿಗೆ ಪ್ರಾಣಾಪಾಯದ ದೋಷ ಇದೆ ಅಂತ ಗೊತ್ತಿದ್ರು ಕೂಡ ನಿಮ್ಮನ್ನು ಪಡೆದು ತಮ್ಮ ಪ್ರಾಣನೇ ಕಳ್ಕೊಂಡ್ರಪ್ಪ. ಅವ್ರ ಆಸೆ ಹೆಂಗೆ ಯಾವತ್ತೂ ನಿಮ್ಮ ಕಣ್ಣಾಗ ನೀರು ಬರ್ಸ್ಬಾರ್ದು ಅಂತ ಈ ಸತ್ಯನ ಇಷ್ಟು ವರ್ಷ ಮುಚ್ಚಿಟ್ಟಿದ್ದೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಪ್ಪ. ಇಲ್ಲ ಕ್ಷಮಿಸ್ಬಿಡಿ. ಇಲ್ಲ, ತಂದೆ ಮಕ್ಕಳ ಹತ್ರ ಕ್ಷಮೆ ಕೇಳಬಾರ್ದು. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತಾಡ್ಬೇಡ ಶಿವು, ಅಷ್ಟೊಂದು ದೊಡ್ಡ ಮಾತಾಡ್ಬೇಡ. ನಿಮ್ಮ ಋಣದಾಗಿ ಬೆಳೆದಿರೋ ದೇಹ ಕಣಪ್ಪ ಇದು, ದೇಹ. ಋಣ ನಮ್ದಲ್ಲ ಅಜ್ಜ, ನಿಮ್ದು. 18 ವರ್ಷಗಳಿಂದ ಮಗನಾಗಿ ನಮ್ ತಂದೆ ತಾಯಿಗಳಿಗೆ ಅವ್ರ ಕರ್ಮಗಳು ಮಾಡಿದ್ದೀರಾ. ತಂದೆ ತಾಯಿಯಾಗಿ ನಮಗ್ ಸೇವೆ ಮಾಡಿದ್ದೀರಾ. ಈ ನಿಮ್ ಋಣನ ನಾವ್ 7 ಜನ್ಮಕ್ಕೂ ತೀರ್ಸಕ್ಕಾಗಲ್ಲ ಅಜ್ಜ, ತೀರ್ಸಕ್ಕಾಗಲ್ಲ. ಕೇಳಿದ್ಯಪ್ಪಣ್ಣ, ಕೇಳಿದ್ಯಾ? ನಮ್ಮ ಶಿವು ಎಂತ ದೊಡ್ಡ ಮಾತಾಡ್ಬಿಟ್ಟ. ಇಂಥ ಮುತ್ತಂತ ಮಕ್ಕಳು ನೋಡಕ್ಕೆ ನೀನು ಬದುಕಿದ್ರೆ ಅದು ಎಷ್ಟು ಸಂತೋಷ ಪಡ್ತಿದ್ದೆ ಏನೋ. ಅಪ್ಪಣ್ಣ, ನೀನ್ ಆಸೆ ಪಟ್ಟಂಗೆ ನಮ್ ಶಿವು ಲಕ್ಷ್ಮಣ ಬಹುತ್ ಚಂದಾಗಿ ನೋಡ್ಕೊತಾವ್ನೆ, ಬಹುತ್ ಚಂದಾಗಿ ನೋಡ್ಕೊತಾವ್ನೆ, ಬಹುತ್ ಚಂದಾಗಿ ನೋಡ್ಕೊತಾವ್ನೆ ಅಲ್ವಾ ಶಿವು? ಅಜ್ಜ, ನಾ ಬದುಕಿರೋವರೆಗೂ ಲಕ್ಷ್ಮಿ ಕಣ್ಣಲ್ಲಿ ಒಂದ್ ಹನಿ ಕಣ್ಣೀರು ಬರಲ್ಲ. ಒಂದ್ ವೇಳೆ ನನ್ನ ತಂಗಿಗೇನಾದ್ರೂ ಆದ್ರೆ ಈ ಅಣ್ಣ ಕನಸ್ನಾಗ ಕೂಡ ಮಾತು ಹೇಳ್ಬೇಡ ಕಣಪ್ಪ. ನನ್ನ ಕ್ಷಮಿಸ್ಬಿಡೋಣ, ನನ್ನ ಕ್ಷಮಿಸ್ಬಿಡು. ನಂದೀಶ, ಏನಾಯ್ತು? ತಂಗ್ಯವ್ವ ಮಕ್ಕಳು ಇಲ್ಲಿಗೆ ಬಂದಿದ್ರು. ಈ ಪಾಪಿಗಳು ಅವ್ರನ್ನ ಬಾಯಿಗೆ ಬಂದಂಗ್ ಬೈದು ಕಳಿಸ್ಬಿಟ್ರು. ಹಶುವು ಹಶುವು ಅಂತ ಮಕ್ಕಳಿಗೆ ಹೋಗರ್ದ್ರು. ಒಂದು ತುತ್ತು ಅನ್ನ ಕೊಡ್ಲಿಲ್ಲ ಅಣ್ಣ ಇವರು. ನೀವು ಬರೋವರೆಗೂ ಮನೆಗೆ ಕರ್ಕೊಂಡೋಗಿ ಮಕ್ಕಳಿಗೆ ಊಟ ಮಾಡಿಸ್ತಿದ್ದಾಗ ಬಾಯಿಗೆ ಒಂದು ತುತ್ತು ಅನ್ನನೂ ಇಡಕ್ಕೆ ಬಿಡದೆ ಅನ್ನನೆಲ್ಲ ಕಾಲಿಂದ ಒದ್ದು ಬಿಟ್ರಣ್ಣ, ಒದ್ದು ಬಿಟ್ರು. ಮನುಷ್ಯರ ಕಷ್ಟ ಬಂದಾಗ ದೇವ್ರನ್ನ ನೆನ್ಸ್ಕೋತಾರೆ. ಹೆಣ್ಣು ಕಷ್ಟ ಬಂದಾಗ ನೆನಪಾಗದೆ ತವ್ರ ಮನೆ. ಆ ತವ್ರ ಮನೆಗೆ ಬಂದ್ರೆ ತನ್ನ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ತಿಳ್ಕೊಂಡಿದ್ರು ನನ್ನ ತಂಗಿ. ಹಸ್ವು ಹಸ್ವು ಅಂತ ಬಂದ್ ಮಕ್ಕಳಿಗೆ ಒಂದ್ ತುತ್ತು ಅನ್ನ ಕೊಡಕ್ ಮನ್ಸಾಗ್ಲಿಲ್ವಲ್ಲ ನಿನ್ಗೆ? ನೀನೊಂದ್ ಹೆಣ್ಣ. ನೀನ್ ಬಿಕಾರಿ ಅಂತ ಗೊತ್ತಿದ್ದು ನಿನ್ ಜೊತೆ ಸ್ನೇಹ ಮಾಡ್ದಲ್ಲ, ಅತ್ತಪ್ಪ. ನಿಮ್ಮಪ್ಪನ ಹೆಣ ಎತ್ತಕ್ಕೆ ಹಣದ ಗತಿ ಬಿದ್ದಿದ್ ನಿನಗೆ ಹಣದ ಸಹಾಯ ಮಾಡಿ ನೀನ್ ಈ ಮನೆ ಸೊಸೆ ಮಾಡ್ದಲ್ಲ, ಅತ್ತಪ್ಪ. ನೋಡಿ, ಮನೆಗೊಬ್ರು ಹಿರಿಯರು ಹೊಲಕ್ಕೊಂದ್ ಮರ ಇರ್ಬೇಕು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ದಣದ್ ಬಂದವ್ರಿಗೆ ಮರ ನೆರಳಾಗಿರ್ಲಿ, ಕಿರಿಯರಿಗೆ ಹಿರಿಯರು ದಾರಿ ದೀಪವಾಗಿರ್ಲಿ ಅಂತ. ನಿಮ್ ತರ ಮಂದ್ರೆ ಆಗಿ ಮನೆಗೆ ಬೆಂಕಿ ಹಚ್ಚು ಅಂತಲ್ಲ. ಹೌದ್ರಿ, ಅವ್ರು ಮಂದ್ರೇನೆ. ಮುಚ್ಚು ಬಾಯ್, ಮಾತಾಡ್ಬೇಡ ನೀನು. ನಿನ್ ಕುತ್ಕೇಳಿರೋ ತಾಳಿ, ನೀ ತಿಂತಾ ಇರೋ ಅನ್ನ, ನೀ ಹುಟ್ಟಿರೋ ಬಟ್ಟೆ, ನೀ ಅನುಭವಿಸಿರೋ ಸುಖ ನನ್ ತಂಗಿ ನಿನಗ್ ಕೊಟ್ಟಿರೋ ಭಿಕ್ಷೆ. ನನ್ ತಂಗಿ ಎತ್ ಮಕ್ಕಳನ್ನ ನಿನ್ ಕೈಗೆ ಕೊಡ್ಬೇಕು ಅನ್ಕೊಂಡಿದ್ದು ಅವ್ರಿಗೆ ಅನ್ನ ಹಾಕೋ ಶಕ್ತಿ ಇಲ್ಲ ಅಂತಲ್ಲ, ನಿನಗೆ ಮಕ್ಕಳಿರೋ ಭಾಗ್ಯ ಇಲ್ಲ ಅಂತ. ನನಗ್ ಒಂದು ಸಲ ಅಬಾರ್ಷನ್ ಆದ ಮಾತ್ರಕ್ಕೆ ನನಗ್ ಮಕ್ಕಳೇ ಆಗಲ್ಲ ಅಂತ ನೀವ್ ಹೇಗ್ರಿ ಅನ್ಕೊಂಡ್ರೆ? ನೀವ್ ಮನಸ್ಸು ಮಾಡಿದ್ರೆ ಒಂದಲ್ಲ 10 ಮಕ್ಕಳನ್ನ ಎತ್ಕೊಡ್ತೀನಿ. ಏಯ್, ಹೆಣ್ಣಿಗೆ ಮಕ್ಕಳು ಎತ್ಕೊಳಕ್ ಬೇಕಾಗಿರೋದು ಮನಸ್ಸಲ್ಲ, ಗರ್ಭಕೋಶ. ನಿನಗೆ ಅಬಾರ್ಷನ್ ಆದಾಗ ಗರ್ಭಕೋಶ ತೆಗೆದೇ ಹೋದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ರು. ನನಗ್ ಮಕ್ಳು ಇಲ್ದೇ ಇದ್ರು ಪರವಾಗಿಲ್ಲ, ನನಗೆ ಹೆಂಡತಿ ಬೇಕು ಅಂತ ನಿನ್ನ ಉಳಿಸ್ಕೊಂಡೆ. ಒಂದು ಮಾತು ನೆನಪಲ್ಲಿಟ್ಕೋ, ಜೀವನದಲ್ಲಿ ಯಾವ ಪ್ರೀತಿ ನನ್ನ ತಂಗಿಗೆ ಸಿಗ್ಲಿಲ್ವೋ ಇನ್ ಯಾವತ್ತೂ ನಿನಗೆ ಸಿಗಲ್ಲ. ನನ್ನ ತಂಗಿ ಕಷ್ಟಕ್ಕಾಗದೇ ಇರೋ ಈ ಆಸ್ತಿ ಐಶ್ವರ್ಯ ಇನ್ ಯಾವತ್ತೂ ನನಗೆ ಬೇಡ. ನನ್ನ ತಂಗಿ ಇಲ್ದೇ ಇರೋ ಈ ಜಾಗದಲ್ಲಿ ಇನ್ನೊಂದು ಕ್ಷಣ ನಾನಿರಲ್ಲ.
ನೋಡಿ, ನನ್ ತಂಗಿಗೇನಾದ್ರೂ ಆದ್ರೆ ನಿಮ್ಮಿಬ್ಬರನ್ನು ತುಂಡ ತುಂಡ ಕತ್ತರಿಸ್ಬಿಡ್ತೀನಿ. ಹೇಗಮ್ಮ ಹೋಗೋದು? ನಮ್ಮ ಅಣ್ಣನ್ ಕರ್ಕೊಂಡ್ ಬರ್ತೀನಿ, ನಿಮ್ಮನ್ ಬಿಡಿಸ್ತೀನಿ ಅಂತ ನಿಮ್ ಡ್ಯಾಡಿ ಹತ್ರ ಹೇಳಿದ್ದೀನಲ್ಲಮ್ಮ. ಈಗ ಬರೀ ಕೈಲಿ ಹೋದ್ರೆ ನಿಮ್ ಡ್ಯಾಡಿ ನನ್ನ ಅಣ್ಣನ್ ತಪ್ಪು ತಿಳ್ಕೊತಾರೆ ಪುಟ್ಟ. ಅಮ್ಮ ಹಶ್ವಾಗ್ತಿದೆ ಅಮ್ಮ. ಅಮ್ಮ ನಂಗೂ ಹಶ್ವಾಗ್ತಿದೆ ಅಮ್ಮ. ಹಶ್ವಾಗ್ತಿದೆ ನನಗೂ ಹಶ್ವಾಗ್ತಿದೆ ಅಮ್ಮ. ಪುಟ್ಟ, ಒಂದ್ ಕೆಲ್ಸ ಮಾಡೋಣ. ಇಲ್ಲೇ ನಿಮ್ ತಾತನ ಮನೆ ಇದೆ, ಅಲ್ಲಿ ಹೋದ್ರೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ. ಇಲ್ಲ ಅನ್ನು, ಅಲ್ಲಿ ನಮ್ಮನ್ನ ಹೊಡೆಯೋರು ಬೈಯೋರು ಇವ್ರು ಯಾರು ಇಲ್ಲ. ನಡಿ ಹೋಗೋಣ ಹೋಗೋಣ, ಬಾರೋ ಬಾ. ಹೌದಮ್ಮ, ಬಾವಿನೇ. ಕೆಳಗ್ ತಾತನ ಮನೆ ಇದೆ, ಅಲ್ಲಿ ಹೋದ್ರೆ ನಮ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ. ಹಾಗಾದ್ರೆ ನಾನ್ ಫಸ್ಟ್ ಹೋಗ್ತೀನಿ. ನಾನ್ ಬೇಡ್ವೇನ್ರು? ಎಲ್ರು ಒಟ್ಟಿಗೆ ಹೋಗೋಣಮ್ಮ. ಈ ರಕ್ಷಾ ಲಕ್ಷ್ಮಿ, ಲಕ್ಷ್ಮಿ, ಇಲ್ಲಿ ನೋಡು, ಇಲ್ಲಿ ನೋಡು. ನಿಮ್ಮ ಅಣ್ಣ ಬಂದಿದ್ರಿ ಕಣಮ್ಮ, ನಿಮ್ಮ ಅಣ್ಣ ಬಂದಿದ್ರಿ ಕಣೋ. ಲಕ್ಷ್ಮಿ, ಮಾತಾಡಮ್ಮ, ಮಾತಾಡು. ಶಿವು, ಇನ್ನೆಲ್ಲಪ್ಪ ಲಕ್ಷ್ಮಿ? ಲಕ್ಷ್ಮಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಲಪ್ಪ. ಇಲ್ಲ ಅಜ್ಜ, ಇಲ್ಲ, ನನ್ ಲಕ್ಷ್ಮಿ ಎಲ್ಲೂ ಹೋಗಿಲ್ಲ. ಈ ಅಣ್ಣನ್ ಬಿಟ್ಟು ತಂಗಿ ಎಲ್ಲಾದ್ರೂ ಹೋಗ್ತಾಳ? ಲಕ್ಷ್ಮಿ, ಲಕ್ಷ್ಮಿ, ಇಲ್ಲಿ ನೋಡಮ್ಮ, ಇಲ್ಲಿ ನೋಡು. ನಿನ್ ಮೇಲೆ ಈ ಅಣ್ಣ ಪ್ರಾಣನೇ ಇಟ್ಕೊಂಡಿದ್ದಾನೆ ಕಣಮ್ಮ. ಈ ಪ್ರಪಂಚದಲ್ಲಿ ನಿನ್ ಬಿಟ್ರೆ ನನಗ್ ಬೇರೆ ಯಾರೋ ಇದ್ದಾರೆ, ಬೇರೆ ಯಾರಿದ್ದಾರೆ? ಲಕ್ಷ್ಮಿ, ಅಯ್ಯೋ ಅಯ್ಯೋ
ಕಂದ ಕಂದ ಇಲ್ಲಿ ನೋಡ್ರು ನಿಮ್ಮ ಮಾವ ಬಂದಿದ್ರಿ ಕಣ್ರು. ಎದ್ದೇಳ್ರು, ನಿಮ್ಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ ಕಣ್ರು. ಎದ್ದೇಳ್ರು. ನನ್ನ ತಂಗಿಗೇನಾದ್ರೂ ಆದ್ರೆ ಈ ಅಣ್ಣ ಅವತ್ತು ಹೇಳಿದ ಮಾತು ನಾನ್ ನಿಜ ಮಾಡಿಬಿಟ್ಟಿಲ್ವ ಕಂದ. ಎರಡು ದೇಹ ಒಂದೇ ಜೀವದಂತಿದ್ರಿ, ಇಂಥ ಹಣ್ಣು ತಂಗಿರ್ನ ದೇವರು ಈ ರೀತಿ